ರವಿ ಬೆಳಗೆರೆ ಚೇಂಬರಲ್ಲಿ ಅವ್ರ ಚೇರ್ ಹಿಂದ್ಗಡೆ ಅಮ್ಮ ಮಗು ಸಣ್ಣ ರವಿ ಬೆಳಗೆರೆ ಮಗು ಆಗಿದ್ದಾಗಿಂದ ಒಂದು ಫೋಟೋ ಇತ್ತು ಅಷ್ಟೇ. ಅದಿನ್ನೂ ಇದೆ. ನಿನ್ನ ಫೋಟೋ ಒಂದೂ ಇರಲಿಲ್ಲ ಅಲ್ಲಿ. ನನ್ನ ಫೋಟೋ ಇಲ್ಲ, ಇರಲಿಲ್ಲ. ಕರೆಕ್ಟ್. ಇರಲಿಲ್ಲ. ಸರಿ, ಮೇಲ್ಗಡೆ ಜಿಮ್ ರೂಮಲ್ಲಿ ದೊಡ್ಡ ಲೈಫ್ ಸೈಜಲ್ಲಿ ಅಪ್ಪ ನನ್ನ ಹೆಗಲ್ ಮೇಲೆ ಕೈ ಹಾಕ್ಬಿಟ್ಟು ನಿಂತಿರೋದನ್ನ ಒಂದು ಫೋಟೋ ಇದೆ. ಅದನ್ನ ಎಂಟ್ರಲ್ಲಿ ಬಾಗ್ಲೆಲ್ಲ ಬಾಯ ಅಂತ ಬಿಟ್ಕೊಂಡು ನೋಡ್ತಾ ಇದ್ದಾನೆ. ಅಪ್ಪಂಗೆ ಅದು ರಿಯಲೈಸ್ ಆಗಿಲ್ಲ. ಬಾರೋ ಒಳಗಡೆ, ನನ್ನ ಎರಡನೇ ಮಗಳು ಅಂದ್ಕೊಂಡು ಅವ್ರು ಪಡ್ಗೋರು ಒಳಗಡೆ ಹೋಗಿ ಶೂಸ್ ಹಾಕೊಂಡು ಟ್ರೆಡ್ಮಿಲ್ ಮಾಡ್ಕೊಂಡು ಮಾತಾಡಿರೋದು. ಸೀರಿಯಲ್ ಮಾಡ್ತೀನಿ ಅಂದರೆ ತಲೆ ಆಡಿಸ್ಬಿಟ್ಟು ವಾಪಸ್ ಮಾಡ್ತೀನಿ ಅಂತ ಹೇಳಿ ವಾಪಸ್ ಬಂದಿದ್ದಾನೆ. ಬಂದವನೇ ನನಗೆ ನಾನು ಇಂಟರ್ಕಾಮ್, ಅವಾಗ ಪ್ರಾರ್ಥನಾ ಜಸ್ಟ್ ಸ್ಟಾರ್ಟು. ಸೊ ಕೆಳಗಡೆ ಹೋದೆ, ಕೆಳಗಡೆಯಿಂದ ಇಂಟರ್ಕಾಮ್ ಮಾಡಿದೆ. ಇಲ್ಲ ಮೇಲೆ ಜಿಮ್ ರೂಮ್ಗೆ ಹೋದ್ರು ಅಂತ ಅಂದರು. ಅವಾಗೂ ನನಗೆ ತಲೆಗೆ ಐಡಿಯಾ ಬರಲಿಲ್ಲ, ಫೋಟೋ ಇದೆ ಅನ್ನೋದು ನನಗೆ ಬರಲಿಲ್ಲ. ಇನ್ನೇನು ಹೊರಡ್ತಾನೆ ಅಂತ. ಈಗ ಹೇಳೇ ಬಿಡಬೇಕು, ಇನ್ನಾಗಲ್ಲ, ಇನ್ನು ಹೇಳಿಗೂ ಕಾರಣ ಸ್ಟಾರ್ಟ್ ಮಾಡಿಬಿಟ್ರೆ ಅವನು ಒಪ್ಪಿದಾನೋ ಬಿಟ್ಟಿದಾನೋ. ಈಗ ಹೇಳ್ಬಿಡು, ಮುಂಚೆನೂ ಅನಿಸ್ತಿತ್ತು ಈಗ ಹೇಳ್ಬಿಡೋಣ ಅಂತ. ಆಮೇಲೆ ಆ ಟೈಮಿನ ಅಷ್ಟೊತ್ತಿಗೆ ಇವನು ಗೊತ್ತಾದ್ಮೇಲೆ ಫೋನ್ ಸಿಮ್ ಮುರಿದಾಕ್ಬಿಟ್ಟು ನಂಬರ್ ಚೇಂಜ್ ಮಾಡಿಬಿಟ್ಟ. ಭಯ ನನಗೆ ಗೊತ್ತಿಲ್ಲ. ನನಗೆ ಅವನು ಗೊತ್ತಾಯ್ತು ಅನ್ನೋದು ಹೆಂಗೆ ಗೊತ್ತಾಯ್ತು, ಎಲ್ಲೆಲ್ಲಿ ಹೋದ್ರು, ಯಾಕೆ ಇವನು ಫೋನ್ ಸಿಗ್ತಿಲ್ಲ. ತಕ್ಷಣ ಫೋನ್ ಮಾಡ್ತೀನಿ, ಸಿಗ್ತಿಲ್ಲ ಮನುಷ್ಯ. ಫೋನ್ ಸ್ವಿಚ್ ಆಫ್ ಬರ್ತಿದೆ, ನಾಟ್ ರೀಚಬಲ್ ಬರ್ತಿದೆ. ಸರಿ, ಅವಾಗೆಲ್ಲ ಬೇಸಿಕ್ ಮಾಡೆಲ್ಗಳು. ಸರಿ ಆಯಿತು, ಸರಿ ಏನು ಆಗಿರ್ಬೋದು, ಯಾಕೆ ಸ್ವಿಚ್ ಆಫ್ ಮಾಡ್ದ. ಅಪ್ಪನ ಕೇಳಿದೆ, ಇಷ್ಟ ಆಯ್ತಾ ಅಪ್ಪ, ಓಕೆ ಆಯ್ತಾ ಅಂತ. ನಾನು ಮಾತಾಡಿದ್ಮೇಲೆ ಓಕೆ ಆಗದೆ ಇನ್ನೇನಾಗತ್ತೆ, ಒಪ್ಕೊಂಡು ಹೋದಾ ಅಂತಂದರು. ಹೌದಾ, ಒಪ್ಕೊಂಡ. ಸರಿ, ಏನು ಗೊತ್ತಾಗೋಯ್ತಾ ಇವನಿಗೆ ಅಂದ್ಕೊಂಡು ಎಲ್ಲೆಲ್ಲಿ ಹೋದ್ರು. ಜಿಮ್ ರೂಮ್ಗೆ ಹೋಗಿದ್ರು ಅಂದಲ್ಲ, ಓಡಿದೆ ಮೇಲೆ, ಜಿಮ್ ರೂಮಲ್ಲಿ ಏನಾರ ಇದೆಯಾ ಅಂತ. ಅಲ್ಲಿ ಎಂಟ್ರು ನನಗೆ ಫೋಟೋ ಕಾಣಿಸ್ಬಿಡ್ತಲ್ಲ. ಓ ನೋ, ಗೊತ್ತಾಗೋಗಿದೆ ಇವನಿಗೆ. ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಇನ್ನು ಮುಗೀತು ಆಮೇಲೆ ಇವ್ನು ನನಗೆ ಐ ಲವ್ ಯು ಹೇಳಲೇ ಇಲ್ಲ, ಡೈರೆಕ್ಟಾಗಿ ಮದುವೆ ಮಾಡ್ಕೊತೀಯ ಅಂತಾನೆ ಕೇಳಿದ್ದು. ಅವಾಗ ನಾನೇನೋ ಒಪ್ಪಿರಲಿಲ್ಲ. ಸರಿ, ಆಮೇಲೆ ಒಪ್ಪಿದ್ದಾಯ್ತು. ಚಂದ್ರಚಕೋರಿ ಸ್ಟಾರ್ಟ್ ಆಯಿತು, ಆಮೇಲೆ ನಾನು ಒಪ್ಪಿದ್ದಾಯ್ತು. ಸೊ ಇಲ್ಲಿ ಅಪ್ಪ ಸೀರಿಯಲ್ ಪೈಲಟ್ ಮಾಡಿದ್ರು, ಅದು ಅಪ್ರೂವ್ ಆಗಲಿಲ್ಲ. ಈ ಟಿ ವಿನಲ್ಲಿ ಕಲರ್ಸ್ ಇರಲಿಲ್ಲ ಅವಾಗ, ಈ ಟಿ ವಿ ಇತ್ತು. ಸೊ ಅಲ್ಲಿ ಅವಾಗ ಅದು ರಿಜೆಕ್ಟ್ ಆಗಿದ್ದೆ ಒಳ್ಳೇದಾಯಿತು. ಮೋಸ್ಟ್ಲಿ ಲಿಂಕ್ ಹಿಂಗೆ ಆಗಬೇಕಿತ್ತು. ಅಪ್ಪನ ಪರಿಚಯ, ಇವನ್ ನನ್ನ ಬಾಯ್ ಫ್ರೆಂಡು, 5 ಲಕ್ಷ ಖರ್ಚಾಗಿ ಸೀರಿಯಲ್ಗೆ ಅದು ಅಪ್ರೂವ್ ಆಗಲಿಲ್ಲ. ಆ್ಯಂಡ್ ಅಪ್ಪನ ಎಕ್ಸ್ಟ್ರೀಮಿಸ್ಟು ಅಪ್ಪ ಅಲ್ವಾ. ಸೊ ಎಲ್ಲ ತೆಗೆದು ಬೆಂಕಿಗೆ ಹಾಕ್ಬಿಟ್ರು, ಅಷ್ಟನ್ನು ತೆಗೆದು ವಿತ್ ಸ್ಕ್ರಿಪ್ಟ್ ತೆಗೆದು ಅಪ್ರೂವ್ ಆಗಲಿಲ್ಲ. ಇಲ್ಲ, ಇವಾಗ ಇದ್ದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಸಚ್ ಅ ವಂಡರ್ಫುಲ್ ಥಿಂಗ್ ಟು ಶೋ. 5 ಎಪಿಸೋಡ್ ಆಗಿದ್ರು ಹೇಳಿ ಹೋಗೋ ಕಾರಣ ಅಪ್ಪ ಹಿಂಗೆ ತೆಗೆದಿದ್ರು ಅಂತ ತೋರಿಸ್ಬೋದಾಗಿತ್ತು ಆಡಿಯನ್ಸ್ಗೆ.